ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ನಾನು ಆರಾಮಿದ್ದೀವಿ. ನಾವೀಗ ಹಳ್ಳಿಗೆ ಬಂದಿದ್ವಿ ಅಲ್ರಿ. ನಾವು ಮನೆ ದೇವರಿಗೆ ಹೊಂಟೇವಿ ನೋಡ್ರಿ. ಅಮಾವಾಸ್ಯೆ ದಿನ ಎಲ್ಲರೂ ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಬೈಕ್ ಮೇಲೆ ಕೊಪ್ಪತ್ತು ಗುಡ್ಡಕ್ಕೆ ಹೊಂಟೇವ್ರಿ. ಕೊಪ್ಪತ್ತು ಮಲ್ಲೇಶ್ವರ ನಮ್ಮ ಮನೆ ದೇವ್ರಿ ಅದು. ನಾವು ಊರಿಂದ ಬಂದಿರ್ತೀವಲ್ರ, ಆವಾಗ ದೇವಸ್ಥಾನಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಿರ್ತೀವ್ರಿ. ಎಲ್ಲಾರ ಜಾಸ್ತಿ ಬರೋದಿಲ್ಲಲ್ಲ, ರಜಾ ಕೊಟ್ಟಾಗ ಬರ್ಬೇಕು ನಾವು. ದೂರ ಆಕೈತೆ ನಾವ್ರಿಂದ. ಹಿಂಗಾಗಿ ತಮಾಷೆ ಅಂದಿತ್ತಂತಂದು ನಮ್ಮ ಮನೆ ದೇವರಾದ್ರೆ ಕೊಪ್ಪತ್ತು ಮಲ್ಲೇಶ್ವರ್ಗೆ ಹೊಂಟೀವಿ ನೋಡ್ರಿ ಬೈಕ್ನಾಗ. ನೋಡ್ರಿ ಎಷ್ಟು ಚೆನ್ನಾಗೈತಿ ನಮ್ಮೂರು, ನಮ್ಮ ಹಳ್ಳಿ, ಕೊಪ್ಪತ್ತು ಗುಡ್ಡದ ರೋಡು. ಇಲ್ಲಿ ಪ್ರತಿಯೊಂದು ಗಿಡನೂ ಆಯುರ್ವೇದಿಕ್ ಔಷಧಿ ನೋಡ್ರಿ. ಇಲ್ಲಿ ನಾವೀಗ ಗುಡ್ಡ ಏರಾಕತ್ತೀವ್ರಿ. ಮೇಲೆದ ನಮ್ಮ ಮನೆ ದೇವರು. ಗುಡ್ಡ ಏರ್ಬೇಕಂದ್ರೆ ನನ್ನ ಮಗಳು ಅಷ್ಟು ಫಾಸ್ಟಾಗಿ ಹೊಂಟಾರಿ. ನಾನು ಹಿಂದದೇನಿ, ನನ್ನ ಮಗನ ಮುಂದೆ ಹೋಗ್ಯಾನ್ರಿ. ನನಗೆ ಸುಸ್ತಾಗ್ಬಿಟ್ಟೈತ್ರಿ ನೇರಕ್ಕೆ. ಇವ್ರು ಓಡಿ ಹೊಂಟಾರ. ನಾನು ಮೇಲ್ಕ ಹೊಂಟಿದ್ದೆ, ಸುಸ್ತಾಗ್ಬಿಟ್ಟಿತ್ರಿ. ನಮ್ಮ ಮನೆ ದೇವರು ಮೇಲಿದಾನ ಕೊಪ್ಪತ್ತು ಮಲ್ಲೇಶ್ವರ ಬಂದ್ವಿ. ಇಲ್ಲಿ ಪ್ರತಿಯೊಂದು ಗಿಡ ಅಥವಾ ಇದು ಎಲ್ಲ ಆಯುರ್ವೇದಿಕವಾಗಿರೋದು. ಇಲ್ಲಿ ಎಲ್ಲ ಕಡೆದ ಜನ ಬರ್ತಾರೆ. ಬೇರೆ ಕಡೆ ದೇಶದಿಂದನೂ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಇದು ಗದಗ ಜಿಲ್ಲೆದಾಗ ಫೇಮಸ್ ರೀ ಕೊಪ್ಪತ್ತು ಗುಡ್ಡ. ಅಷ್ಟು ಫೇಮಸ್ ಆದ ಗುಡ್ಡ, ಅಷ್ಟು ವಿಶೇಷವಾಗಿರೋದು ದೇವರು ಇದು. ಒಳಗಡೆ ಹೋಗೋಕೆ ವಿಡಿಯೋ ಮಾಡೋಕೆ ಅವಕಾಶ ಮಾಡಿಕೊಡ್ಲಿಲ್ಲ ರೀ ಅವರು. ಹಿಂಗಾಗಿ ವಿಡಿಯೋ ಮಾಡಲಿಲ್ಲ. ಒಳಗಡೆ ಅಷ್ಟೇ ಇದು ಮಾಡಿದ್ವಿ. ಅವರು ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ನಾವು ಹಂಗೆ ದರ್ಶನ ಮಾಡಿಕೊಂಡು ದೇವ್ರದ್ದು ಪ್ರಸಾದ ಐತ್ರಿ. ಸೀರಾ ಅನ್ನ ಸಾಂಬಾರು ಇತ್ತು. ಪ್ರಸಾದ ತೊಗೊಳಕತ್ತಿದ್ವಿ. ನಮ್ಮ ಮನೆಯವರು ಅಲ್ಲೇ ಪ್ರಸಾದ ನೀಡೋದು ಅವನ್ನ ವಿಡಿಯೋ ಮಾಡ್ಕೊಳಕತ್ತಿದ್ರು. ಈ ಕಡೆ ಎಲ್ಲ ಗುಡ್ಡ ಅದನ್ನೆಲ್ಲ ವಿಡಿಯೋ ಮಾಡಿದ್ರು. ನಾವು ಯಾವಾಗಾದರೂ ಬಂದಿರ್ತೀವಲ್ಲ, ನಮಗೆ ಭಾಳ ಖುಷಿ ಆಗತ್ತೆ ರೀ. ಇಲ್ಲೆಲ್ಲ ಬಂದ್ರೆ ನಮ್ಗೆ ಅಷ್ಟು ಖುಷಿ ಆಕೈತಿ. ನಾವೀಗ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವ್ರದ್ದು ದರ್ಶನ ಮಾಡ್ಕೊಂಬಂದು